ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಸೊ ನಾವು ಇವತ್ತೆಲ್ಲಪ್ಪ ಇದ್ದೀವಿ ಅಂದರೆ ಶ್ರೀನಗರಿಂದ 20-30 ಕಿಲೋಮೀಟ್ರ್ ದೂರದಲ್ಲಿರೋ ಸಿಂಧ್ ವ್ಯೂ ಪಂಜಾಬಿ ಡಾಬಾ ಅನ್ನೋ ಡಾಬಾ ಅಲ್ಲಾದರೆ ಇದ್ದೀವಿ. ಸೊ ನಮ್ಮ ಭೀಮಾ ಆದರೆ ಫುಲ್ ರೆಡಿ ಆಗಿದ್ದಾನೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ನಮ್ಮ ಸಂಜು ಬ್ರೋ ಅವರು ಲಗೇಜ್ ಎಲ್ಲ ಪ್ಯಾಕ್ ಆದ್ಮೇಲೆ ರೆಸ್ಟ್ ತಗೊಳ್ಳೋಣ ಅಂತವ್ರೆ. ಪಾಪ ಇವರು ನಾನು ಬೇಗ ರೆಡಿ ಆಗ್ತೀನಿ ಅಂತ ಹೇಳಿ ನೆನ್ನೆ ಹೇಳಿದ್ದಕ್ಕೆ ಎಲ್ಲ ರೆಡಿ ಮಾಡಿ ಗಾಡಿ ತೋರಿಸಿ ಬ್ರೋ ಭೀಮನ್ನ ಪ್ಯಾಕ್ ಮಾಡಿ ಆನ್ ಮಾಡಿ ಟೆಂಟ್ ಎಲ್ಲ ತೆಗೆದ್ಬಿಟ್ರು. ನಾನ್ ನೋಡಿದ್ರೆ ಇವಾಗ ಬೇಡ ಬ್ರೋ ಇವತ್ತು ರೆಸ್ಟ್ ಮಾಡೋಣ ಅಂತ ನಾನ್ ಬೇರೆ ಸೈಕ್ ಮಾಡ್ಬಿಟ್ಟೆ. ಸೊ ಸರಿ ಬ್ರೋ ನೋಡಿ ಅಂತ ಕೆಲಸ ಮಾಡ್ತಾರೆ ನೋಡಿ ನಮ್ಮ ಸಂಜು ಬ್ರೋ ಅವರು. ಬಟ್ ಏನು ಮಾಡೋಕ್ಕಾಗಲ್ಲ, ನಂದು ಬಟ್ಟೆ ವಾಷಿಂಗ್ ಎಲ್ಲ ಇದೆ. ಸೊ ಬಟ್ಟೆ ವಾಶ್ ಎಲ್ಲ ಮಾಡಿಕೊಂಡು ರೆಸ್ಟ್ ತಗೊಂಡು ಶ್ರೀನಗರಲ್ಲಿ ದಾಲ್ ಲೇಕ್ ಇದೆ ಅಲ್ವಾ, ಅದನ್ನಾದರೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ಒಂದು ವ್ಯೂ ಆದರೆ ತೋರಿಸ್ತೀನಿ. ಸೊ ಇದಕ್ಕೆ ಸಿಂಧ್ ವ್ಯೂ ಪಂಜಾಬಿ ಡಾಬಾ ಅಂತ ಹೆಸರೇನಿಗೆ ಬಂತು ಅಂತೇಳ್ಬಿಟ್ಟು ವ್ಯೂ ತೋರಿಸ್ತೀನಿ. ವ್ಯೂ ನೋಡಿಬಿಟ್ಟು ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನಮ್ಮ ಭೀಮಾ ಆದ್ರೆ ಇದ್ದಾನೆ, ಆ ಕಡೆ ಅವ್ರ ಬ್ರೋ ಗಾಡಿ ಇದೆ. ಅವ್ರ ಟೆಂಟ್ ಮಾತ್ರ ಅಲ್ಲಿದೆ, ನನ್ನ ಟೆಂಟ್ ಖಾಲಿ ಆಗಿದೆ. ಯಾಕಂದರೆ ಬ್ರೋ ಅವರು ರೆಡಿ ಆಗ್ತೀನಿ ಬೇಗ ಹೊರಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಟೆಂಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ರೆಡಿ ಆಗಿದ್ದೆ. ಸೊ ಇಲ್ಲಿ ನೋಡಿ ಗುರು ವ್ಯೂ ಹೇಗಿದೆ ಅಂತ ನೋಡಿ. ಇದು ಬಂದ್ಬಿಟ್ಟು ಸಿಂಧ್ ನದಿ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಇದಕ್ಕೆ ಸಿಂಧ್ ವ್ಯೂ ಪಂಜಾಬಿ ಡಾಬಾ ಅಂತ ಬಂದಿರೋದು ಹೆಸರು. ಬಟ್ ಆ ಬ್ರಿಡ್ಜು, ಈ ರಿವರು, ಸನ್ ಲೈಟಿಂಗು ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಾದರೆ ತಿಳಿಸಿ. ನೋಡಿ ಇಲ್ಲೇ ನೋಡಿ ಡಾಬಾ ಪಕ್ಕದಲ್ಲೇ ನೀರು ಹೇಗೆ ಹರಿತಿದೆ ಅಂತ ಹೇಳ್ಬಿಟ್ಟು. ಡಾಬಾದಂಗೆ ಒಂದು ಡ್ರೋನ್ ಶಾಟ್ ಇದೆ, ಅದನ್ನ ಅಟ್ಯಾಚ್ ಮಾಡ್ತಾರೆ ನಮ್ಮ ಬ್ರೋ, ಅದನ್ನು ನೋಡಿ ಹೆಂಗ್ ಕಾಣಿಸುತ್ತೆ ಅಂತ. ಸೊ ಮಸ್ತ್ ಅಂದರೆ ಮಸ್ತಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತು ಕೂಡ ನಾವು ಇಲ್ಲೇ ಸ್ಟೇ ಇರ್ತಾ ಇದ್ದೀವಿ. ಸೊ ಈ ವಿಡಿಯೋಗಿಷ್ಟೇ, ಇಂಥ ವೀಡಿಯೋಸ್ ತುಂಬ ಬರ್ತಾ ಇರ್ತವೆ. ನಿಮ್ಮವರೆಗೂ ಬರಬೇಕಂದ್ರೆ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದುಬಿಟ್ಟು ಅಫಿಷಿಯಲ್ ಆಗಿ ಡೇಟ್ 27. ನಾವೆಲ್ಲಪ್ಪ ಇದ್ದೀವಿ ಅಂದರೆ ಶ್ರೀನಗರ್ ಹತ್ರ ಆದರೆ ಇದ್ದೀವಿ. ಒಂದು 20-25 ಕಿಲೋಮೀಟರ್ ದೂರದಲ್ಲಾದರೆ ಇದ್ದೀವಿ. ಸೊ ನಾನು ಇದ್ದಿದ್ದು ನೈಟ್ ಇದ್ದಿದ್ದು ಸ್ಟೇ ಆದರೆ ನಿಮಗೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಾದರೆ ತಿಳಿಸಿ. ಸೊ ನಾವು ನೈಟ್ ಇದ್ದಿದ್ದು ಅಲ್ಲೇ ನೋಡ್ಬೋದು. ನಾವು ಸಂಜು ಬ್ರೋ ಅವ್ರದ್ದು ಟೆಂಟ್ ಇದೆ. ಸೊ ಮಾರ್ನಿಂಗ್ಗೆ ಟ್ವಿಸ್ಟ್ ಏನಪ್ಪ ಅಂದರೆ, ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಗಾಡಿ ಎಲ್ಲ ಪ್ಯಾಕ್ ಮಾಡಿದ್ದಾದಮೇಲೆ ನಮ್ಮ ಸಂಜು ಬ್ರೋ ಅವರು ಇವತ್ತು ಹೋಗೋದು ಬೇಡ, ಎಲ್ಲೂ ಇಲ್ಲೇ ರೆಸ್ಟ್ ಮಾಡೋಣ ಅಂತ ಹೇಳ್ತಾವ್ರೆ. ಎಷ್ಟು ಮೋಸ ಇರಬೇಡ ಹೇಳಿ ಆ ಬ್ರೋ ಹತ್ರ. ಸೊ ಬ್ರೋ ಮಾತ್ರ ಟೆಂಟ್ ಎಲ್ಲ ಹಂಗೆ ಇಟ್ಟವ್ರು, ನಾನೆಲ್ಲ ಪ್ಯಾಕ್ ಮಾಡಿದ್ದಾದ್ಮೇಲೆ ಹೇಳ್ತಾವ್ರೆ ಸಂಜು ಬ್ರೋ ಜಾಸ್ತಿ ಮೋಸ ಬ್ರೋ, ನೋಡ್ಕೊತೀನಿ ಮುಂದೆ ರೈಡಲ್ಲಿ. ಸೊ ಹಂಗೆ ಇದಕ್ಕೆ ಸಿಂಧ್ ವ್ಯೂ ಪಂಜಾಬಿ ಡಾಬಾ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳ್ಬಿಟ್ಟು ನಿಮ್ಗೆ ಅದ್ರ ತೋರಿಸ್ತೀನಿ ಈಗ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ನದಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಹೆಸರು ಬಂದ್ಬಿಟ್ಟು ಸಿಂಧ್ ನದಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದಕ್ಕೆ ಸಿಂಧ್ ವ್ಯೂ ಡಾಬಾ ಅಂತ ಬಂದಿರೋದು. ಅಲ್ಲಿ ಬ್ರಿಡ್ಜ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಬಂದ್ಬಿಟ್ಟು ಲೇ ಶ್ರೀನಗರ್ ಹೈವೇ ಬ್ರಿಡ್ಜ್. ಇದು ಮಸ್ತ್ ಅಂದರೆ ಮಸ್ತಾಗಿದೆ ಅಲ್ವಾ, ವ್ಯೂ ಸೂಪರ್ ಆಗಿದೆ. ಹಂಗೆ ನೋಡ್ಕೊಂಬಿಡಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾವಿಲ್ಲಿ ಏನಪ್ಪ ಮಾಡೋಣ ಅಂದರೆ, ಬಟ್ಟೆ ಸ್ವಲ್ಪ ವಾಶ್ ಮಾಡೋದಿದೆ. ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಒಣಗಿಸ್ಕೊಂಡು ಇಲ್ಲೇ ಶ್ರೀನಗರಲ್ಲಿ ದಾಲ್ ಲೇಕ್ ಇದೆ ಅಲ್ವಾ, ದಾಲ್ ಲೇಕ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಸಂಜೆ ಇಲ್ಲಿಗೆ ಬಂದು ಇಲ್ಲೇ ನೈಟ್ ಸ್ಟೇ ಇದ್ದು ನಾಳೆ ಬೆಳಗ್ಗೆ ಎದ್ದು ಪೆಹಲ್ಗಾಮ್ ಮತ್ತು ಜಮ್ಮು ಕಡೆ ಆದರೆ ಹೊರಡುವ. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಆಗ್ತಾ ಇರ್ತವೆ. ಬ್ರೋ ಅವರು ಕೂಡ ನಮ್ಮ ಜೊತೆನೇ ಆಲ್ ಇಂಡಿಯಾ ಫುಲ್ ರೈಡ್ ಮಾಡ್ತಾರೆ. ಸೊ ನಾವಿಬ್ಬರು ಜೊತೆಯಲ್ಲಿ ಮಾಡ್ತೀವಿ. ಸೋಲೋ ಇದ್ದಿದ್ದು ನಾನು ಇಬ್ಬರು ಆದ್ವಿ. ನೋಡೋಣ ಇಬ್ಬರು 3 ಆಗ್ತಾರ, 4 ಜನ ಆಗ್ತಾರೆ, ಎಷ್ಟು ಜನ ಆಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗ್ತಾ ಮಾತಾಡುವ. ಸೊ ಫೈನಲಿ ಲೇಕ್ ಹತ್ರ ಆದರೆ ರೀಚ್ ಆದ್ವಿ. ಇವಾಗ ನಮ್ಮ ಬ್ರೋಗೆ ಸಂಜು ಬ್ರೋಗೆ ಗೊತ್ತಿರೋರು ಯಾರೋ ಒಬ್ರು ಇದಾರಂತೆ, ಅವ್ರಿಗಾದ್ರೆ ಕಾಲ್ ಮಾಡಿದ್ದೀವಿ. ಅವ್ರೊಂದು 5 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೇಳವ್ರೆ. ಬೇರೆಯವರೆಲ್ಲ ಇಲ್ಲಿ ನಿಮಗೆ ಟೋಪಿ ಹಾಕೋಕ್ಕಾದ್ರೆ ಟ್ರೈ ಮಾಡ್ತಾರೆ. ಸೊ ಬಿ ಕೇರ್ಫುಲ್. ಸೊ ನಾವು ಅವ್ರ ಜೊತೆ ಮಾತಾಡಿರೋದು ಬಂದುಬಿಟ್ಟು 700 to 800 ರುಪೀಸು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ 1500 ಹೇಳ್ತಾರೆ, ಡಬ್ಬಲ್ ಹೇಳ್ತಾರೆ. ಸೊ ಹುಷಾರಾಗಿರಿ, ಹುಷಾರಾಗಿ ಪೇ ಮಾಡಿ. ಸೊ ನಮ್ಮ ಭೀಮಾ ಅಲ್ಲಾದರೆ ನಿಂತವನೇ. ನೀವು ಮುಂದೆ ಏನು ನೋಡ್ತಿದ್ರೆ ಲೇಕು, ಅದೇ ಲೇಕು. ನಾವು ಆ್ಯಕ್ಚುಲಿ ಆ ಕಡೆಯಿಂದ ಬಂದಿದ್ದು. ಲೇಕ್ ನಮಗೆ ಸಿಕ್ಕಿದ್ದು ಆ ಕಡೆ ಎಲ್ಲೋ ಒಂದು 10 ಕಿಲೋಮೀಟ್ರ್ ಆ ಕಡೆ ಸಿಕ್ಕಿತ್ತು. ಸುತ್ತ ಹಾಕ್ಕೊಂಡು 10 ಕಿಲೋಮೀಟ್ರ್ ಬಂದಿದ್ವಿ ಲೇಕ್ ಪಕ್ಕನೇ. ಸೊ ಇವಾಗ ನಮ್ಮ ಸಂಜು ಬ್ರೋ ಆದರೆ ಅಲ್ಲಿದ್ದಾರೆ. ಸನ್ಸೆಟ್ ಆಗುವ ಸಮಯ. ಸೊ ಸನ್ಸೆಟ್ನ ನಾವು ಲೇಕಲ್ಲಾದರೆ ಎಂಜಾಯ್ ಮಾಡುವ. ಅವ್ರಿಗೆ ಒಂದು 10 ನಿಮಿಷ ವೆಯ್ಟ್ ಮಾಡಿ. ನಮ್ಮ ಬೈಕ್ ಆದರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಫೈನಲಿ ನಾವು ಬೋಟ್ ಆದರೆ ಹತ್ತಾಯಿತು. ಸೊ ನಮ್ಮ ಬ್ರೋ ತುಂಬ ಮೋಸ ಮಾಡಿಬಿಟ್ಟವ್ರೆ ನನಗೆ. ನಾನು ಕರೆದ್ರೆ ಬರಲಿಲ್ಲ, ಬೋಟ್ ಅವ್ರಿಗೆ ಕರೆದ್ರೆ ಬರ್ತಾವ್ರೆ. ಆಗ್ಲಿ ಬ್ರೋ, ಇಂಡಿಯಾ ಪೂರ್ತಿ ನಾನಿರೋದು, ಬೋಟ್ ಅವ್ರು ಇರಲ್ಲ. ನೋಡ್ಕೊಂತೀನಿ. ಸೊ ಬೋಟಲ್ಲಿ ಲೇಕಲ್ಲಿ ಕೂತ್ಕೊಂಡು ಚಾಯ್ ಆದರೆ ಕುಡಿತಾ ಇದ್ದೀವಿ. ಕುಡ್ಕೊಂಡು ಲೇಕ್ನಾದ್ರೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫೈನಲಿ ನಮ್ಮ ಬೋಟ್ ಆದರೆ ಸ್ಟಾರ್ಟ್ ಆಯಿತು. ನಮ್ಮ ಬ್ರೋಗ್ಲೆಲ್ಲ ಅಲ್ಲಿ ಕೂತವ್ರೆ. ಸೊ ಇಲ್ಲಿ ನೋಡಿ ಲೇಕ್ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ.
ಮಸ್ತ್ ಅಂದರೆ ಮಸ್ತಾಗಿದೆ ಗುರು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಫಾರ್ ಸಜೆಸ್ಟಿಂಗ್ ದಿಸ್ ಲೇಕ್. ಮಸ್ತಿದೆ ನೋಡಿ. ಇಲ್ಲೆಲ್ಲ ಇರ್ತವೆ ಬೋಟುಗಳು. ಟೋಪಿ ಹಾಕಕ್ಕೆ ರೆಡಿಯಾಗಿರ್ತಾರೆ. ನೀವು ಟೋಪಿ ಹಾಕ್ಸ್ಕೊತೀರಾ ಬಿಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು, ನಿಮ್ಮ ಮೇಲೆ ಡಿಪೆಂಡ್ ಅದು. ಸೊ ನೋಡ್ರಪ್ಪ, ನೋಡಿ ಎಷ್ಟು ಮಸ್ತಾಗಿದೆ ಅಂತ. ಬೋಟ್ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸನ್ ಬೇರೆ ಕಾಣಿಸ್ತಿಲ್ಲ, ನೋಡಕ್ಕಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ಸನ್ಸೆಟ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡುವ ನಮ್ಮ ಅದೃಷ್ಟ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಹಂಗೆ ಈ ಕಡೆ ನೋಡಿ ಸಮುದ್ರ ಇದ್ದಂಗಿದೆ. ಸೊ ಫುಲ್ಲು ಹಿಲ್ ಸ್ಟೇಷನ್ನು, ಸುತ್ತಲೂ ಮಧ್ಯದಲ್ಲಿ ಲೇಕ್ ಇದೆ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಹತ್ರ ಎಷ್ಟು 30 ಕಿಲೋಮೀಟ್ರ್ ಇದೆ ಈ ಲೇಕು. ಸೊ ನೀವೇನಾದರೂ ಬರೋಂಗಿದ್ರೆ ಖಂಡಿತವಾಗ್ಲೂ ಈ ಲೇಕ್ನಾದ್ರೆ ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟ್ ಲೆವೆಲ್ ಇದೆ. ಇದು ಬೋಟ್ ಶಾಪಿಂಗ್ ಅಂತೆ. ಸೊ ಇಲ್ಲಿ ನಿಮ್ಗೆ ಏನಾದರೂ ಬೇಕಿದ್ರೆ ಮನೆಗಾಗಿರ್ಬೋದು, ಪರ್ಸ್ನಲ್ ಯೂಸ್ಗಾಗಿರ್ಬೋದು ತಗೊಂಡೋಗ್ಬೋದು. ಬಟ್ ಏನಪ್ಪ ಅಂದರೆ ಅದೇ ಹೇಳಿದ್ನಲ್ವಾ, ಯಾಮಾರ್ಸಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವು ಯಾಮಾರದೇ ಇದ್ದರೆ ಸಾಕು. ಸೊ ನೋಡಿ ಗುರು, ವ್ಯೂ ಹೇಗಿದೆ ಅಂತ. ಮಸ್ತ್ ಅಂದರೆ ಮಸ್ತ್ ಇದೆ. ಸೊ ನಮ್ಮ ಬ್ರೋ ನನ್ನ ಮೇಲೆ ದೂರಗಳು ಹಾಕ್ಕೊಡ್ತಾವ್ರೆ ಎಲ್ಲ. ಹಾಕ್ಕೊಡಿ ಬ್ರೋ, ಹಾಕ್ಕೊಡಿ. ಏನೇನು ದೂರಗಳು ಹಾಕ್ಕೊಡ್ತೀರೋ ಹಾಕ್ಕೊಡಿ. ಏನೇನೋ ಆರಿಸ್ತಾವ್ರೆ ಕಾಗೆ. ನೋಡಿ ಹೇಗಿದೆ ಅಂತ. ಪ್ಲೇಸ್ ಅಂತೂ ಮಸ್ತ್ ಅಂದರೆ ಮಸ್ತ್ ಇದೆ ಗುರು. ಶ್ರೀನಗರ್ಗೆ ಬಂದರೆ ಡಾಲ್ ಲೇಕ್ನಂತೂ ಮಿಸ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ನಾನು ಮಿಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ಸಂಜು ಬ್ರೋ ಇದ್ಕೊಂಡು ನನಗೆ ಮಿಸ್ ಮಾಡಲೇಬೇಡ, 100% ನೀನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗು ಅಂತ ಹೇಳವ್ರೆ. ಸೊ ಅದಕ್ಕೆ ನಾನು ಬಂದೆ. ಸೊ ಅಲ್ಲಿ ಕಾಣಿಸ್ತಿದ್ಯಾ ಒಂದು ಬಿಲ್ಡಿಂಗು, ಅದು ಬಂದ್ಬಿಟ್ಟು ಇಲ್ಲಿ ಲೋಕಲ್ ರಾಜ ಇದ್ರಲ್ವಾ, ರಾಜರದಂತೆ. ಸೊ 1990s ಇದ್ರಂತೆ. ಸೊ ಇವಾಗ ಯಾರೂ ಇಲ್ಲ. ಇವಾಗ ಮೇಂಟೈನ್ ಮಾಡ್ತಿರೋದಂಟು ಮಿಲ್ಟ್ರಿ ಅವರು. ಸೊ ಮಿಲ್ಟ್ರಿ ಅಂಡರಲ್ಲಿ ಇರುತ್ತೆ ಅದು. ಯಾರಿಗೂ ಅಲೋ ಇಲ್ವಂತೆ, ಟೂರಿಸ್ಟ್ಗೂ ಅಲೋ ಇಲ್ಲ, ಲೋಕಲೇಟ್ಸ್ಗೂ ಅಲೋ ಇಲ್ಲ ಅಂತೆ. ಸೊ ಇಲ್ಲಿ ನೀವು ಲೀವ್ಸ್ ಏನು ನೋಡ್ತಿದ್ರ, ಅದು ಬಂದುಬಿಟ್ಟು ಉನ್ಕ ನಾಮ್ ಕ್ಯಾ ಲೀವ್ಸ್ ಕಾ ನಾಮ್ ವಾಟರ್ ಲಿಲಿ ಲೀವ್ಸ್ ಅಂತೆ. ಅದು ಬಂದುಬಿಟ್ಟು ಸೀಸನ್ ಬಂದುಬಿಟ್ಟು ಮೇ ಟು ಅಕ್ಟೋಬರ್ವರೆಗೂ ಇರುತ್ತಂತೆ. ಇವಾಗ ಸೀಸನ್ ಅಲ್ವಂತೆ. ಸೊ ಸೀಸನ್ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತೆ. ಸೊ ಇನ್ನು ನೋಡೋಣ ಇನ್ನೂ ಏನೇನು ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಪಾಪ ಇಲ್ಲಿ ಬೋಟ್ಸಲ್ಲಿ ಮಾರ್ಕೊಂಡು ಹಗಲೆಲ್ಲ ಇದೇ ಬೋಟಲ್ಲೇ ಇರ್ತಾರೆ ಪಾಪ. ನಿಮ್ಗೆ ಏನಾದರೂ ಬೇಕಿದ್ರೆ ನೀವು ತಗೋಬೋದು. ನಾನು ಆಲ್ ಇಂಡಿಯಾ ರೈಡ್ ಮಾಡ್ತಿರೋದ್ರಿಂದ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಮನೆಗೆ ಹೋಗೋದು, ಅದಕ್ಕೆ ನಾನು ಏನು ತಗೊತಿಲ್ಲ. ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಇವ್ರ ಹತ್ರ ಆದರೆ ಟ್ರೈ ಮಾಡಿ. ಸೊ ನೋಡಿ ಎಷ್ಟು ವೆರೈಟೀಸ್ ಇದಾವೆ ನೋಡಿ. ನಿಮ್ಮ ಲವರ್ಗಾಗಿರ್ಬೋದು, ವೈಫ್ಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು, ಯಾರಿಗೆ ಬೇಕೋ ಅವ್ರಿಗೆ ತಗೊಂಡು ಹೋಗ್ಬೋದು ಇಲ್ಲಿಂದ. ಇಂಗ್ಲೀಷ್? Tell me. I'm making myself. This is the walnut wood. Okay. Yes, sir. This is very famous wood here. Okay. This is handmade. Handmade. Yes, sir. Super. And also maple. I have maple. That is a maple tree there. ಅದು ಮೇಪಲ್ ಟ್ರೀ ಅಂತೆ. Okay. This is the maples. Okay. Yes, sir. ಸೊ ನೋಡಿ ಇದು ಮೇಪಲ್ ಇಂದ ಮಾಡಿರೋದಂತೆ. Yeah, and, ದಿಸ್ ಇಸ್ ಹ್ಯಾಂಡ್ಮೇಡ್. handmade. Yes. Okay, It's all super. by hand. ಓಕೆ. And this is a moonstone. ಮೂನ್ ಸ್ಟೋನ್. Yes, sir. ಸೂಪರ್. ಸೊ ನೋಡಿ ಇದು ಮೂನ್ ಸ್ಟೋನ್ ಅಂತೆ. ಸೊ ನೀವ್ಯಾರಾದ್ರೂ ಈ ಸೈಡ್ ಬಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತಗೊಂಡು ಹೋಗ್ಬೋದು. ಸೂಪರ್ ಭಯ್ಯ, ಸೂಪರ್. I hope you buy something, ನೋ ಭಯ್ಯ. Why? ಕ್ಯೂಕಿ ಲೇಕ್ ಒಳಗಡೆ ಕಾಫಿ ಶಾಪು, ಕಾಫೀಸು, ಶೇಕ್ಸು, ಮೊಜಿಟೋಸು, ಸ್ನ್ಯಾಕ್ಸು, ನಿಮ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಲೇಕಲ್ಲೇನೆ. ಸೊ ನಿಮ್ಗೇನಾದರೂ ಹಸು ಆದರೆ, ಬಾಯಾರಿಕೆ ಆದರೆ ಇಲ್ಲಾದರೆ ತಗೊಂಡು ತಿನ್ಬೋದು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅದಕ್ಕೆ ನಾನು ಏನು ತಗೊತಿಲ್ಲ. ಸೊ ಇಲ್ಲಿಂದ ಸೀದಾ ಆದರೆ ನೆಕ್ಸ್ಟ್ ಪ್ಲೇಸ್ಗಾದರೆ ಹೋಗುವ. ಬಟ್ ಮಸ್ತಿದೆ ಗುರು, ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಮಜಾ. ಫ್ಯಾಮಿಲಿ ಜೊತೆ ಬಂದಾಗ ಟ್ರೈ ಮಾಡೋಣ. ಇವಾಗ ಸೋಲೋ ಅಲ್ವಾ, ನಮಗೇನು ಗುರು, ಆರಾಮಾಗಿ ಹೋಗೋಣ ಅಷ್ಟೇ. ಇದು ಬಂದ್ಬಿಟ್ಟು ಹೌಸ್ ಬೋಟ್ ಅಂತೆ. ಸಚಿನ್ ತೆಂಡೂಲ್ಕರ್, ಸೂಪರ್. ಸೊ ಇದು ನೋಡಿ ಸಚಿನ್ ತೆಂಡೂಲ್ಕರ್ ವಿಸಿಟ್ ಮಾಡಿದ್ರಂತೆ ಈ ಬೋಟ್ಗೆ. ಓಕೆ, ಬಿಕಾಸ್ ಆಫ್ ಈಸ್ ಅರೈವಲ್. ಓಕೆ. ಸೊ ನೋಡಿ ಸಚಿನ್ ತೆಂಡೂಲ್ಕರ್ ಬಂದು ಈ ರೆಸ್ಟೋರೆಂಟಲ್ಲಿ ತಿಂದ್ಬಿಟ್ಟು ಹೋಗಿದ್ರಂತೆ ಈ ಬೋಟಲ್ಲಿ. ಸೊ ಆವಾಗ ಎಲ್ಲರಿಗೂ ರಿಸ್ಟ್ರಿಕ್ಟೆಡ್ ಇತ್ತಂತೆ, ಯಾರು ಅಲೋ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಇವಾಗೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ, ಇದು ಮೂವಿಂಗ್ ಅಲ್ಲಿಲ್ಲ. ಯಾರಾದರೂ ಬಂದು ಎಕ್ಸ್ಪ್ಲೋರ್ ಮಾಡೋಂಗಿದ್ರೆ ಮಾಡ್ಕೊಬೋದು. ನೋಡಿ ಹೆಂಗಿದೆ ನೋಡಿ. ನೋಡಿ ಗುರು, ಇಲ್ಲಿ ಮಹೀಂದ್ರದಿದೆ, ಕ್ಲಬ್ ಮಹೀಂದ್ರ ಅಂತೆ. ಸೊ ಮೇ ಬಿ ಕಂಪ್ನಿಯವ್ರು ಏನಾದ್ರು ವಿಸಿಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಹಾರ್ಮೋನಿ, ಟೆಕ್ಸಾಸ್ ಕೂಡ ಇದೆ ಇಲ್ಲಿ. ಭಯ ಕ್ಲಬ್ ಮಹೀಂದ್ರ ಏನೋ ಓಕೆ. ठीक है.
ನೋಡಿ ನೋಡಿ ಕ್ಲಬ್ ಮಹೀಂದ್ರ. ಸೊ ಇದು ಬಂದ್ಬಿಟ್ಟು ದಾಲ್ ಲೇಕಲ್ಲಿರೋ ಫ್ಲೋಟಿಂಗ್ ಮಾರ್ಕೆಟು. ಸೊ ನಾವಿವಾಗ ನೀರು ಒಳಗಡೆನೆ ಹೋಗಿ ಶಾಪ್ಸ್ ಎಲ್ಲ ನೋಡ್ತೀವಿ ಆ ಕಡೆ ಈ ಕಡೆ. ಸೊ ಸಣ್ಣ ಒಳಗಡೆ ಹೋಗ್ಬಿಟ್ಟವನೇ, ಅದಕ್ಕೆ ಕ್ಲೀನಾಗಿ ಕಾಣಿಸ್ತಿಲ್ಲ ನಮಗೆ. ಸೊ ಸೂರ್ಯ ಆಚೆ ಬಂದಿದ್ರೆ ಚೆನ್ನಾಗಿ ಕಾಣಿಸಿರೋದು. ಸೂರ್ಯ ಇಲ್ಲದೆ ಇರೋ ಕಾರಣದಿಂದ ನಮಗೆ ಕ್ಲೀನಾಗಿ ಕಾಣಿಸ್ತಿಲ್ಲ. ಹತ್ತಿರಕ್ಕೆ ಹೋದ್ರೆ ಕಾಣಿಸುತ್ತೆ. ಸೊ ಇಲ್ಲೆಲ್ಲ ಮಿಲಿಟ್ರಿ ಅವರೆಲ್ಲ ಇರ್ತಾರೆ. ಸೊ ಹುಷಾರಾಗಿರಿ. ನಾವು ಇಲ್ಲಿ ನೋಡ್ತಾ ಇರ್ಬೋದು ಸೈಡ್ಸಲ್ಲೆಲ್ಲ ಶಾಪ್ಸ್ ಎಲ್ಲ ಇದ್ದಾವೆ. ಸೊ ನೀವೇನಾದರೂ ತಿನ್ನೋದು ಕುಡಿಯೋದು ಏನಾದರೂ ಮಾಡಬೇಕಂದ್ರೆ ಶಾಪಿಂಗ್ ಮಾಡೋದು, ಬಟ್ಟೆ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಇಲ್ಲಿರುತ್ತೆ. ಸೊ ನೀವು ಆರಾಮಾಗಿ ಬಂದು ಶಾಪಿಂಗ್ ಮಾಡಿಕೊಂಡು ಇಲ್ಲಾದರೆ ತಿನ್ಕೊಂಡು ಕುಡ್ಕೊಂಡು ಇಲ್ಲಿಂದಾದರೆ ಹೋಗ್ಬೋದು. ನೋಡಿ ಎಲ್ಲ ನೀರೇ ನೋಡಿ. ಸೊ ನೀರಿನಲ್ಲೇ ಮಾರ್ಕೆಟ್. ಸೊ ಆ ಕಡೆ ಈ ಕಡೆ ಮಾರ್ಕೆಟ್ ಇರುತ್ತೆ, ಮಧ್ಯದಲ್ಲಾದರೆ ನೀರಿರುತ್ತೆ. ಸೊ ನಿಮ್ಗೇನೇ ಬೇಕಂದ್ರೂ ಕೂಡ ನಿಮಗೆ ಬೋಟಲ್ಲೇ ತಂದುಕೊಡ್ತಾರೆ. ಸೊ ಬೋಟಲ್ಲೇ ತಿನ್ಕೊಬೋದು ನೀವು. ಆ ಅಂಗಡಿ ಹತ್ರ ತಗೊಂಡು ಹೋಗ್ತಾರೆ ನಮ್ಮನ್ನು. ಅಲ್ಲಿ ನಾವು ತಗೊಂಡು ಮತ್ತೆ ಬೋಟ್ಗೆ ಬಂದು ತಿನ್ಕೊಂಡು ಕುಡ್ಕೊಂಡು ಮನೆಗೆ ಏನಾದರೂ ಬೇಕಂದರೆ ತಗೊಂಡು ಹೋಗ್ಬೋದು. ನೋಡಿ ಶಾಪ್ ನೋಡಿ, ಇಲ್ಲಿ ಬಟ್ಟೆ ಅಂಗಡಿ ಇದೆ ನೋಡಿ. ನಿಮ್ಮ ಗರ್ಲ್ ಫ್ರೆಂಡ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು, ಯಾರಿಗೆ ಬೇಕೋ ಅವ್ರಿಗೆ ಬಟ್ಟೆ ಆಗಿರ್ಬೋದು, ಏನು ಬೇಕೋ ಅದು ತಗೊಂಡು ಹೋಗ್ಬೋದು. ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ಏನಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಅದು ನೀವು ಬಾರ್ಗೇನ್ ಮಾಡೋದ್ರ ಮೇಲೆ ಡಿಪೆಂಡ್. ಇಲ್ಲ ಹೊರಡೋಣ ಲೆಟ್ಸ್ ಗೋ. ಸೊ ಇಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡಿ ಬೈ ಕ್ಯಾ है उनका नाम? ಮೋರನ್. ಓಕೆ. ಸೊ ಮೋರನ್ ಅಂತೆ ನೇಮು. ಅದು ಈ ಲೇಕಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ಆದರೆ ಹೊರಡುವ. ಇಲ್ಲೇನಿಲ್ಲ ನೋಡೋದು. ಮಾರ್ಕೆಟಲ್ಲಿ ಏನು ತಗೊತೀರಾ? ಏನು ತಗೊಳ್ಳೋದು ಬೇಡ. ಈಗಲೇ ಲಗೇಜ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಇಲ್ಲಿಂದ ಆದರೆ ಹೊರಡುವ. ಚಿಕ್ಕ ಮಕ್ಕಳು ಬೋಟಿಂಗ್ ಮಾಡ್ತಾವ್ರೆ. ಏ ಹಾಯ್ ಬೋಲ್ ರೇ ಬೇಟಾ. ಓಯ್ ಹಾಯ್ ಬೋಲೋ ರೇ. ಸೊ ಪಾಪ ನಾಚ್ಕೊಂತವ್ರೆ. ಹಾಯ್ ಬೋಲೋ ಕ್ಯಾ ನಾ ಆಪ್ಕಾ ನಾಮ್ ಕ್ಯಾ? ಪಾಪ ನಾಚ್ಕೊಂತವ್ರೆ ಹುಡುಗರು. ಸೊ ನಾವಿವಾಗ ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೀವಿ. ನಮ್ಮ ಸರ್ ಅವರಾದ್ರೆ ಒಂದು ತೋರಿಸಿದ್ರು. ದಿಕ್ಕಾವ ಭಯ್ಯ ಅವ್ರ ಅಕ್ಬರ್ ಕ್ಯಾ ಉಸ್ಕಾ ನಾಮ್ ಕ್ಯಾ? गुलबदन जो गुलबदन शहद और गुलाब से बनता है। ठीक है इससे दिल खुश हो जाता है। ये अपने बेंगलोर में दुश्मनों को दे दो, वो भी दोस्त बनता है। नोड्री डायलॉग। यहाँ का गुलबदन ये छोटा वाला बॉक्स है क्या? छोटा नहीं, ये रहता है। ओ वो बड़ा हो गया। रास्ते ही खत्म हो जाएगा। ये आएगा ट्रैफिक जाम। ये स्पीड नहीं खरीदा। नहीं सुगंध देखो, ये अच्छा चीज है। ಸೊ ನೋಡಿ ಸೆಂಟ್ ಆಗ್ತವ್ರೆ. ये ಸೆಂಟ್ ಅಲ್ಲ, ಅದು सेंट ಇಲ್ಲ ಅತ್ತರ್. अतर इज एक्चुअली एसेंस। ಸೊ ಅತ್ತರ್ ಆದ್ರೆ ಕೈಗೆ ಹಾಕವ್ರೆ ಇವರು. कश्मीरी का ಸ್ಮೆಲ್ ಅಂತೂ ಸೂಪರ್ ಆಗಿದೆ. ಬಟ್ ಏನ್ ಮಾಡೋಣ, ನಾವು ಯೂಸ್ ಮಾಡಲ್ವಲ್ಲ, ಅದಕ್ಕೆ ತಗೊಂತಿಲ್ಲ. ಬಟ್ ಆ ಗುಲ್ಕನ್ ತುಂಬಾ ಚೆನ್ನಾಗಿದೆ. ಅದು ಚಿಕ್ಕ ಬಾಟ್ಲ್ ಇದ್ದಿದ್ರೆ ಚೆನ್ನಾಗಿರುತ್ತೆ, ತಗೋಬೋದಿತ್ತು. ಅದು ಚಿಕ್ಕ ಬಾಟ್ಲ್ ಇಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡಾಕ್ಟರ್ ಬ್ರೋ ಬಿ ಆಯಾ ಕ್ಯಾ? ನೋಡಿ ಡಾಕ್ಟರ್ ಬ್ರೋ ಕೂಡ ಬಂದಿದ್ರಂತೆ ಇಲ್ಲಿ. ಮೈನೆ ಇದೆ ಕಾ ಆಪ್ಕಾ ಸ್ಟೋರ್ ಕಾ ಆಯಾ ಕ್ಯಾ ಡಾಕ್ಟರ್ ಬ್ರೋ? ಸೂಪರ್ ನೋಡಿ, ಡಾಕ್ಟರ್ ಬ್ರೋ ಎಲ್ಲ ಬಂದಿದ್ರಂತೆ ಇಲ್ಲಿಗೆ. ಓ ಕಿತ್ತಾ ಭಯ್ಯ ಗುಲ್ಬದನ್? 350 ಅಂತೆ. ತಗೊಳ್ಳೋಣ ಬ್ರೋ ಒಂದು. ಸುಮ್ಮನೆ ರೋಡಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ. ಬ್ರೆಡ್ ಜೊತೆ ಆರಾಮಾಗಿ ತಿನ್ಕೊಬೋದು. ಸೊ ನಾವಿವಾಗ ಗುಲ್ಬದನ್ ಆದರೆ ತಗೊತಾ ಇದ್ವಿ. ಟೇಸ್ಟ್ ಅಂದರೆ ಸೂಪರ್ ಆಗಿತ್ತು. ನೋಡಿ ಡಾಕ್ಟರ್ ಬ್ರೋ ವಿಡಿಯೋ ಆದರೆ ತೋರಿಸ್ತಾವ್ರೆ. ಈ ಶಾಪಿಗೆ ಬಂದಿರೋದು. ತೋರಿಸ್ತೀನಿ. ಕಾಶ್ಮೀರ್ನಲ್ಲಿ ಯಾವುದೋ ಒಂದು ಡ್ರೈ ಫ್ರೂಟ್ ಅಂಗಡಿಗೆ ಬಂದಿದ್ದೀನಿ. ನೋಡಿ ನೆನ್ನೆ ನೋಡಿದ್ರಲ್ಲ ನೀವು, ನೋಡಿ ಇವರೇ ಅವರು. ಕೇಸರಿ ಮಾಡ್ತಿದ್ರಲ್ಲ ಒಬ್ರು ದಾಲ್ ಲೇಕಲ್ಲಿ. ಏ ಓಯ್ ಏನಾ ना बंदा दूसरा है। ದೂಸರಾ ಏನ ಇವರಲ್ಲ ಅಂತ ಗುರು, ಬೇರೆಯವ್ರಂತೆ. ನಂಗೆ ಇವರೇ ಅನ್ನಿಸಿದ್ರು. शॉप ही है। हाँ। एक्चुअली दूसरा है, इधर में बड़ा वाला शॉप है, ये छोटा आ गया। ठीक है काउंटर सेम है। सबसे पहला नंबर पे जो कश्मीरी आता है, ये वाला केसर, सुनते कश्मीरी मोगरा केसर। ठीक है मेरे भाई, हो गया यहाँ पे लस्सी। कश्मीरी मोगरा केसर ನೋಡಿ, कश्मीरी मोगरा केसर ಇದು सॉफ्ट है। ಸೊ ನೋಡಿ ಡಾಕ್ಟರ್ ಬ್ರೋ ವಿಡಿಯೋ. कैसे डिस्टिंग्विश करो whether सैफरन इज रियल और फेक, क्योंकि बहुत सारे कस्टमर के मन में रहता है। ठीक है भैया, वो दे दो भैया मेरे को एक। कितना दे दो? 10 एक
एक 10 दुश्मनों के लिए ले लो, नहीं गर्लफ्रेंड के लिए ले लो। ये ड्राइव पे जा रहा है ना, अच्छा अच्छा जाते जाते खाने के लिए। हाँ ठीक है भैया, थैंक यू। ओके। आपका स्टोर का नाम क्या भैया? कश्मीरी ऑर्गेनिक्स हमारे स्टोर का नाम है। ठीक है ठीक है ನೋಡಿ, ನೀವೇನಾದ್ರೂ ಇಲ್ಲಿಗೆ ಬರೋಂಗಿದ್ರೆ ಭಯ್ಯ ಅವ್ರ ಹತ್ರ ಹೇಳಿ. ಭಯ್ಯ आपका नाम? मेरा नाम अहमद है भाई। हाँ? अहमद अहमद ಅಹಮದ್. ಭಯ್ಯ आपका नाम क्या? ಬಿಲಾಲ್. ನೋಡಿ ಇವರಿಬ್ರು, ಇವರಲ್ಲಿ ಯಾರೋ ಒಬ್ರು ಇರ್ತಾರೆ ಈ ಸ್ಟೋರ್ಗೆ ಬಂದು ಏನಾದ್ರು ಬೇಕಿದ್ರೆ ನಿಮಗೆ ತಗೊಂಡು ಹೋಗ್ಬೋದು. ನಾನಾದರೆ ಗುಲ್ಬದನ್ ಒಂದು ತಗೊಂಡು ಹೋಗ್ತಾ ಇದ್ದೀನಿ, 350 ರುಪೀಸ್ ಅಂತೆ. ಟೇಸ್ಟ್ ಅಂತೂ ಮಸ್ತ್ ಅಂದರೆ ಮಸ್ತಾಗಿತ್ತು. ಸೊ ನಾವು ಎಲ್ಲಾದ್ರೂ ರೈಡ್ಗೆ ಹೋದಾಗ ಬ್ರೆಡ್ ಜೊತೆ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನಮ್ರು ಆದರೆ ತಗೊತಾ ಇದ್ದೀವಿ ಇದನ್ನು. ಸೊ ನೋಡಿ, ನಾವಿಲ್ಲಿ ತಗೊಂಡಿದ್ದಕ್ಕೆ ನಮಗೆ ಏನಂತಾರೆ ಇಬ್ರು ಇದನ್ನ, ಏಕೆ ಬೈ ಚೆರಿ ನೋಡಿ, ಚೆರಿ ಫ್ರೀ ಆಗಾದ್ರೆ ಕೊಡ್ತಾವ್ರೆ. ಸೊ ಟೇಸ್ಟ್ ಮಾಡೋಣ, ಹೇಗಿದೆ ಬ್ರೋ ಟೇಸ್ಟು? ನೆಕ್ಸ್ಟ್ ಲೆವೆಲ್. ಹೋದ್ಸಲ ತಗೊಂಡಿದ್ದಕ್ಕೆ ಇನ್ನೊಂದ್ಸಲ ಹೋಗಿ ಕೇಳಿ ಇಸ್ಕೊಂಡಿದ್ದೀನಿ. ಸೂಪರ್ ಸೂಪರ್. ಹಂಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬಂದು. ಭಯ್ಯ ಆವ ಇದರ್ ಭಯ್ಯ, ಒಳಗಡೆ ಹೋಗ್ಬಿಟ್ರಿ ಅವರು, ಒಳಗಡೆ ಹೋಗ್ಬಿಟ್ರು ಮಾತಾಡ್ಸೋಣ ಅಂದರೆ. ಸರಿ ನೋಡೋಣ. ಗುಲ್ಬದನ್ ತಗೊಂಡ್ವಿ, ಸಖತ್ತಾಗೈತೆ ಟೇಸ್ಟು. ಭಯ್ಯ आपका नाम क्या? चलो मैं बोलूंगा। ठीक है ठीक है. ನೋಡಿ ಗುರು ಹೇಗಿದೆ ವಿವೋ ಅಂತ ಹೇಳ್ಬಿಟ್ಟು, ಮಸ್ತ್ ಅಂದ್ರೆ ಮಸ್ತ್ ಇದೆ. ಸೊ ನೋಡಿ, ಇದ್ರ ಹೆಸರೇನೋ ಹೇಳಿದ್ರೆ ಆಗ್ಲೇ ಮರ್ತೋಗ್ಬಿಟ್ಟೆ ಆಗ್ಲೇ ನಾನು. ಸೊ ನೋಡಿ ಈ ಕಡೆ ನೋಡಿ, ಆ ಮೌಂಟೇನ್ಸ್ ನೋಡಿ ಹೇಗಿದಾವೆ, ಮಸ್ತ್ ಅಂದ್ರೆ ಮಸ್ತ್ ಇದೆ ಗುರು. ಸೊ ಈಗ ನೋಡ್ರಪ್ಪ ವ್ಯೂ ಹೇಗಿದೆ ಅಂತ. ಮೌಂಟೇನ್ ಕಡೆಗೆ ಹೋಗ್ತಾ ಇದ್ರೆ ಹೇಗೆ ಅನಿಸ್ತಿದೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಗುರು, ಮಸ್ತ್ ಅಂದ್ರೆ ಮಸ್ತ್ ಇದೆ. ಸೊ ಇವೆಲ್ಲ ನೋಡ್ಕೊಳ್ಳಿ, ಬೋಟ್ ಹೌಸ್ಗಳು. ಸೊ ನೀವೇನಾದರೂ ಬಂದು ಇಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಊಟ ಗೀಟ ಸ್ಟೇ ಇರೋದು ಅದೆಲ್ಲ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಬಂದು ಮಾಡ್ಕೊಬೋದು. ಭಯ ಬುಕ್ಕಿಂಗ್ ಕೈಸೆ ಹೋತಾ ಹೈ? ಬುಕ್ಕಿಂಗ್ ಕೈಸೆ ಹೋತಾ ಹೈ? ಆನ್ಲೈನ್ ಮೇ ನೋಡಿ, ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಂತೆ. ಸೊ ನೀವ್ಯಾರಾದ್ರೂ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಹೈದರ್ ಬ್ರಿಡ್ಜ್ ಇಲ್ಲಿ ಶೂಟಿಂಗ್ ಆಗಿತ್ತು. ಓಕೆ ಓಕೆ, ಈ ಬ್ರಿಡ್ಜ್ ಮೇಲೆ. ಸೊ ನೋಡಿ, ಇದು ಹೈದರ್ ಬ್ರಿಡ್ಜ್ ಅಂತೆ. ಬ್ರಿಡ್ಜ್ ಮೇಲೆ ಮೂವಿ ಶೂಟಿಂಗ್ ಆಗಿದೆಯಂತೆ. ಯಾವ ಮೂವಿ? ಹೈದರ್ ಮೂವಿನೇ ಅನ್ಸುತ್ತೆ. ಪ್ರೀ ವೆಡ್ಡಿಂಗ್ ಶೂಟು ಏನಾದರೂ ಮಾಡಿಸೋ ಹಂಗಿದ್ರೆ ಇಲ್ಲಿ ಬಂದು ಮಾಡಿಸ್ಕೊಬೋದು ನೀವು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಬ್ರಿಡ್ಜ್ ಮೇಲೆ. ಈ ಬ್ರಿಡ್ಜ್ ಹೆಸರು ಬಂದುಬಿಟ್ಟು ಹೈದರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಾದರೆ ಹೈದರ್ ಮೂವಿ ಶೂಟಿಂಗ್ ಆದರೆ ನಡೆದಿದೆಯಂತೆ. ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ನೀವ್ಯಾರಾದರೂ ಬಂದು ಎಕ್ಸ್ಪ್ಲೋರ್ ಮಾಡೋಂಗಿದ್ರೆ ಮಾಡ್ಬೋದು. ಪ್ರೀ ವೆಡ್ಡಿಂಗ್ ಶೂಟು ಅದು ಇದು ಏನಾದರೂ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಬೋದು. ಸೊ ನೋಡಿ, ಹೈದರ್ ಬ್ರಿಡ್ಜ್ ಮೇಲೆ ವ್ಯೂ ಆದರೆ ಹೀಗಿದೆ, ಮಸ್ತ್ ಅಂದರೆ ಮಸ್ತಾಗಿದೆ. ಸೊ ನಾನು ಬಂದು ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳ್ಳಿಲ್ಲ, ಬಟ್ ಫೋಟೋಶೂಟ್ ಆದರೆ ಮಾಡಿಸ್ಕೊಂಡೆ ನಮ್ಮ ಫ್ರೆಂಡ್ ಕೈಯಲ್ಲಿ. ಸೊ ಇಲ್ಲಿ ಸನ್ಸೆಟ್ ಆಗ್ತಿದೆ. ಸೊ ಈ ಕಡೆ ವ್ಯೂ ಇದೆ, ಆ್ಯಕ್ಚುಯಲ್ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮಸ್ತ್ ಅಂದರೆ ಮಸ್ತ್ ಇದೆ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇಲ್ಲೆಲ್ಲ ಲೈಟಿಂಗ್ ಎಲ್ಲ ಹಾಕವ್ರೆ. ಕೇಳೋಣ ಅಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡ್ತಾರಾ ಇಲ್ಲ ಅಂತೇಳ್ಬಿಟ್ಟು. ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್. ಇವಾಗ ಇಲ್ಲಿಂದ ಹೊರಡುವ ಸಮಯ. ನೋಡಿ ಗುರು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ವಿ ಆರ್ ಸೋ ಲಕ್ಕಿ. ನೋಡಿ ನೋಡಿ ಎಷ್ಟು ಬರ್ಡ್ಸ್ ನೋಡಿ ಯಾವ ರೀತಿ ಹೋಗ್ತಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನೋಡಕ್ಕಂತೂ ಮಸ್ತ್ ಅಂದರೆ ಮಸ್ತ್ ಇದೆ ಗುರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಗುರು, ಆ ಮರ ಇದೆಯಲ್ವಾ, ಅದು ಚಾರ್ ಚಿನಾರ್ ಅಂತ ಹೆಸರು. ಸೊ ಅದರಲ್ಲಿ 5 ಥರ ಎಲೆಗಳು ಫಾಲ್ ಆಗುತ್ತಂತೆ. ಸೊ ಮಸ್ತ್ ಅಂದರೆ ಮಸ್ತಾಗಿದೆ ಅದು ಐಲ್ಯಾಂಡು. ಸೊ ಹೋಗಿ ಬರುವ ಏನೇನಿದೆ ಏನೇನಿಲ್ಲ ಅಂತ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಫೋಟೋ ಗಿಟೋ ಹಿಡ್ಕೊಂಡು ಬರೋಣ ಬನ್ನಿ. ಇದು ಬಂದ್ಬಿಟ್ಟು ಚಿನ್ನಾರ್ ಮರ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ರಾಜರು ಬೇರೆ ದೇಶದಿಂದ ತರಿಸಿ ಇಲ್ಲಿ ನೆಟ್ಟಿರೋದು. ಸೊ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಫಾಲ್ ಸೀಸನಲ್ಲಿ, ಅಂದರೆ ನವಂಬರ್ ಡಿಸೆಂಬರ್ ಆ ಸೀಸನಲ್ಲಿ 5 ಥರ ಕಲರ್ ಎಲೆ ಬೀಳುತ್ತಂತೆ. ಸೊ ಒಂದು ಯೆಲ್ಲೋ, ರೆಡ್ಡು, ಬ್ರೌನು, ಯಾವ್ಯಾವುದು ಕಲರು 5 ಕಲರ್ಸ್ ಅಂತೆ ಟೋಟಲ್ಲು. ಸೊ ನವಂಬರಲ್ಲಿ ಮರ ಫುಲ್ ಕಳೆ ಆಗುತ್ತಂತೆ, ಡಿಸೆಂಬರ್ ಅಷ್ಟರಲ್ಲಿ ಏನೂ ಇರಲ್ವಂತೆ ಮರ. ಸೊ ಅದು ಬಂದ್ಬಿಟ್ಟು ಈ ಮರದ ಹಿಸ್ಟ್ರಿ. ಸೊ ಇಲ್ಲಿಂದ ವ್ಯೂ ನೋಡ್ಕೊಂಬಿಡಿ, ಹಾಗೆ ಮಸ್ತ್ ಅಂದರೆ ಮಸ್ತ್ ಇದೆ ಗುರು. ಸನ್ಸೆಟ್ ನೋಡಿ ಹೇಗಿದೆ ಅಂತ. ಅಲ್ಟಿಮೇಟ್ ಅಲ್ಟಿಮೇಟ್ ಗುರು, ಅಲ್ಟಿಮೇಟ್, ಸೂಪರ್ ಸೂಪರ್. ಸೊ ನೋಡಿ ಗುರು, ಸನ್ಸೆಟ್ ಯಾವ ರೇಂಜಿಗಿದೆ ಅಂತ.
ವಾಟ್ ಎ ಬ್ಯೂಟಿಫುಲ್ ಗುರು, ಇದಕ್ಕಿಂತ ಬೇಕಾ? ಸೊ ನೀವೇನಾದ್ರು ದಾಲ್ ಲೇಕ್ನ ವಿಸಿಟ್ ಮಾಡೋಂಗಿದ್ರೆ ಈವ್ನಿಂಗ್ ಟೈಮೇ ವಿಸಿಟ್ ಮಾಡಿ. 3 ಗಂಟೆ ಮೇಲೆ ಬನ್ನಿ, ಆರಾಮಾಗಿ 5:30 ಮೇಲೆ ಸನ್ಸೆಟ್ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ, ಮಸ್ತ್ ಅಂದ್ರೆ ಮಸ್ತ್ ಇದೆ ಗುರು. ಸೊ ನೋಡ್ರಪ್ಪ, ಕಾಶ್ಮೀರಲ್ಲಿ ತಾಜ್ ಹೋಟ್ಲ್ ಇದೆಯಂತೆ ನೋಡಿ, ಎಷ್ಟು ಮೇಲೆ ಕಟ್ಟವ್ರಂತ. ಅಲ್ಲಿಂದ ಲೇಕ್ ನೋಡಿದ್ರೆ ಅಂತೂ ಸ್ವರ್ಗ ಸ್ವರ್ಗ ಕಣ್ರಿ. ಸೊ ನೋಡುವ, ಇಫ್ ಇನ್ ಕೇಸ್ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆದರೆ ಅಲ್ಲಿ ಒಂದಿನ ಸ್ಟೇ ಇದ್ದು ದಾಲ್ ಲೇಕ್ನಾದ್ರೆ ನೋಡುವ. ಓಕೆ, ಅಲ್ಲಿ ಒಂದು ಕಾಣಿಸಿದೆ ಬಿಲ್ಡಿಂಗು, ಅದಕ್ಕೆ ಪರಿ ಮೆಹನ್ ಅಂತೆ. ಸೊ ಮಸ್ತ್ ಅಂದರೆ ಮಸ್ತಾಗಿದೆ. ಸೊ DJ ಅಲ್ಲಿ ಕಾಣಿಸ್ದೇ ಇರ್ಬೋದು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ವ್ಯೂ ನೋಡಿ ಸಖತ್ತಾಗಿದೆ, ಎಂಜಾಯ್ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಫುಲ್ ಖುಷಿಯಾಗಿ ವ್ಯೂ ನೋಡಿ. ನೀವೇನಾದ್ರು ಶ್ರೀನಗರ್ ಕಡೆ ಬಂದರೆ ದಾಲ್ ಲೇಕ್ನ ಮಿಸ್ ಮಾಡಲೇಬೇಡಿ. ಅವ್ರ ನಂಬರು ಕೊಡ್ತೀನಿ, ನಾನು ಎಕ್ಸ್ಪ್ಲೋರ್ ಮಾಡಿರೋ ಅವ್ರ ನಂಬರು, ಸಖತ್ತಾಗಂದ್ರೆ ಸಖತ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವೇನಾದರೂ ಬಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿಕೊಂಡು ಬರ್ಬೋದು. ಸೊ ನಾನು ಹೋಗಿದ್ದಿದೆ ಬೋಟಲ್ಲೇ. ಸೊ ಇವರೇ ಅವರು. ಭಯ್ಯ आपका नाम? ज़मीर. आपका नाम भैया? केसर. आपका नंबर बताओ. मैंने नंबर दिया इनको तो इसमें बताओ, यूट्यूब में. ठीक है भैया. हाँ भैया, ठीक है.